ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ವ್ಲಾಗ್. ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿಯೋಣ ಅಂತೇಳ್ಬಿಟ್ಟು ಬಿಸಿನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ. ಮತ್ತು ನನ್ನ ಮಗಳು ಎದ್ದಿದ್ಲು ಅಷ್ಟರಲ್ಲಿನೇ. ಅವಳಿಗೆ ಎದ್ಮೇಲೆ ಜಾಕಾಯಿ ಉತ್ತುತ್ತಿ ಮತ್ತು ಬಾದಾಮಿನ ಹಾಲಲ್ಲಿ ತೇದ್ಬಿಟ್ಟು ಹಾಕ್ತೀನಿ. ಅವಳು ಎಲ್ಲ ಕುಡ್ಕೊಂಬಿಟ್ಟು ಮಲ್ಕೊಂಡ್ಳು. ಸ್ವಲ್ಪ ಹಠ ಮಾಡ್ತಿದ್ಲು, ನೈಟ್ ನಿದ್ದೆ ಮಾಡಿರಲಿಲ್ಲ, ಹಾಗಾಗಿ ಮಲಗಿಸ್ದೆ. ಅವಳನ್ನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿ ಮಾಡಿದರು ನಮ್ಮತ್ತೆ. ಅದ್ರ ಕಾಂಬಿನೇಷನ್ ಆಗಿ ಮಳಿಕೆ ಹುಳಿಕಾಳು ಪಲ್ಯ ಕೂಡ ಮಾಡಿದರು. ಟಿಫನಲ್ಲಿ ಆದಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದೆ. ಅಷ್ಟರಲ್ಲೇ ನನ್ನ ಮಗಳು ಕೂಡ ಎದ್ಲು. ಅವಳಿಗೆ ವಿಟಮಿನ್ D3 ಅಂತೇಳಿ ಟಾನಿಕ್ ಹಾಕ್ತಾಯಿದ್ದೀನಿ. ಅಂದರೆ ಮಕ್ಕಳು ಡಾಕ್ಟರ್ ಸಜೆಷನ್ ಮಾಡಿದರು. ಈ ವಿಟಮಿನ್ D3 ಟಾನಿಕ್ನ 1 ಇಯರ್ವರೆಗೂ ಹಾಕಬೇಕಂತೆ. ಯಾಕೆ ಅಂದರೆ ಬೇಬಿ ಗ್ರೋತ್ ಚೆನ್ನಾಗಾಗುತ್ತಂತೆ, ಹಾಗೆ ಟೀತಿಂದು ಮಸಲ್ಸಲ್ಲೂ ಚೆನ್ನಾಗಿ ಬೆಳವಣಿಗೆ ಆಗುತ್ತಂತೆ, ಹಾಗೆ ವಿಟಮಿನ್ D3 ವಿಟಮಿನ್ಸ್ ಎಲ್ಲನೂ ಬರುತ್ತೆ ಅಂತ ಡಾಕ್ಟರ್ ರೆಕಮೆಂಡ್ ಮಾಡಿದರು. ಸೊ ಹಾಗಾಗಿ ನಾನು ಕೂಡ ಡೈಲಿ ಆಫ್ಟರ್ ಫೀಡು ಹಾಕ್ತೀನಿ ಬೇಬಿಗೆ. ಈ ಟಾನಿಕ್ನ ದಿನದಲ್ಲಿ ಯಾವಾಗ ಬೇಕಾದರೂ ಹಾಕ್ಬೋದು, ಮಾರ್ನಿಂಗ್ ಟು ಈವ್ನಿಂಗ್, ಪರ್ಟಿಕ್ಯುಲರ್ ಟೈಮ್ ಅಂತ ಏನೂ ಇಲ್ಲ. ಹಾಗೆ ಅಮೆಝಾನಲ್ಲಿ ಆರ್ಡ್ರ್ ಹಾಕಿದ್ದೆ, ಅದು ಕೂಡ ಬಂದಿತ್ತು. ಅದನ್ನ ಚೆಕ್ ಮಾಡ್ತಿದ್ದೀನಿ ಎಲ್ಲದನ್ನೂ ಕರೆಕ್ಟಾಗಿ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇವಾಗಂದರೆ ಡಿಸ್ಕೌಂಟ್ ಇತ್ತು ಬಿಸ್ಕೆಟ್ಸು ಮತ್ತು ಚಾಕ್ಲೇಟ್ಸ್ ಮೇಲೆಲ್ಲನೂ. ಅದೇ ಇದು ಚೆನ್ನಾಗಿದೆಯಾ ಮತ್ತು ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡಿದೆ. ಎಲ್ಲನೂ ಕರೆಕ್ಟಾಗಿ ಬಂದಿತ್ತು, ಚೆನ್ನಾಗಿತ್ತು ಕ್ವಾಲಿಟಿ ಕೂಡ. ನೆಕ್ಸ್ಟ್ ನಾನು ಟ್ರೈಪೋಡ್ ಆರ್ಡ್ರ್ ಹಾಕಿದ್ದೆ, ಅದು ಕೂಡ ಬಂದಿತ್ತು. ನಾನು 2 ಡೇಸ್ ಮುಂಚೆನೇ ಆರ್ಡ್ರ್ ಹಾಕಿದ್ದೆ. ಅದು ಬಂದು ರಿಮೋಟು ಮತ್ತು ಅದು ಮೊಬೈಲ್ ಹೋಲ್ಡರ್ 2 ಮಿಸ್ ಆಗಿತ್ತು. ಸೊ ರಿಟರ್ನ್ ಹಾಕಿ ಮತ್ತೆ ಅವ್ರು ತಂದುಕೊಟ್ರು. ಇದು ಬಂದು ಮೈಕ್ ಆರ್ಡ್ರ್ ಮಾಡಿದ್ದೆ. ಮೈಕ್ ಕೂಡ ಅಷ್ಟೇ ಎಲ್ಲ ಚೆನ್ನಾಗೇ ಬಂದಿತ್ತು, ಯಾವುದು ಏನೋ ಮಿಸ್ಸಿಂಗ್ ಇರಲಿಲ್ಲ. ಅದಕ್ಕೆ ನಾನು ಚೆಕ್ ಮಾಡ್ತಿದ್ದೆ ಯಾವುದಾದ್ರೂ ಮಿಸ್ಸಿಂಗ್ ಇದೆಯಾ ಅಂತೇಳ್ಬಿಟ್ಟು. ಚಾರ್ಜರು ಎಲ್ಲನೂ ಚೆನ್ನಾಗಿ ಬಂದಿದೆ. ಅಂದರೆ 2 ಮೈಕ್ ಇದೆ ಅಲ್ವಾ, 2 ಮೈಕಿಗೂ ಪ್ಲಗ್ ಕೂಡ ಕೊಟ್ಟಿದ್ದರು. ಅವತ್ತು ಗುರುವಾರ ಆಗಿರೋದ್ರಿಂದ ನಮ್ಮತ್ತೆ ಪೂಜೆ ಕೂಡ ಮಾಡಿದರು ದೇವ್ರದ್ದೆಲ್ಲನೂ. ಮತ್ತು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಪಾಲಕ್ ಚಪಾತಿನ ಮಾಡಿಕೊಟ್ರು ನನಗೆ ಅಂತ. ಹಾಗೆ ಚಟ್ನಿ ಕೂಡ ಮಾಡಿದರು. ನೆಕ್ಸ್ಟು ಅಮೆಝಾನಿಂದ ಆರ್ಡ್ರ್ ಹಾಕಿದ್ನಲ್ವಾ ಚಾಕ್ಲೇಟ್ಸು, ಯುನಿಬಿಕ್ದು ಚಾಕ್ಲೇಟು, ಲೇ ಚಾಕ್ಲೇಟ್ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಈ ಚಾಕ್ಲೇಟ್ ಇನ್ಸೈಡು ಆರೆಂಜಿನ ಪೀಲ್ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ಈ ಚಾಕ್ಲೇಟಲ್ಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಇದರೊಳಗಡೆ ಕಾಣಿಸ್ತಿದೆ ಅಲ್ವಾ, ಆರೆಂಜ್ ಪೀಲ್ ಮಾಡಿಟ್ಟು ಹಾಕಿದ್ರು. ಇದ್ರ ಮೇಲೆ ಕೂಡ ಕೊಟ್ಟಿದ್ದಾರೆ ಆರೆಂಜ್ ಪೀಲ್ ಅಂತ ಹೇಳ್ಬಿಟ್ಟು ಕೂಡ. ನನಗೆ ತುಂಬಾ ಇಷ್ಟ ಆಯಿತು ಚಾಕ್ಲೇಟು. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಅಲೋವೆರಾ ಜೆಲ್ಲೆಲ್ಲ ಹಚ್ಕೊಂಡ್ಬಿಟ್ಟು ದೇವ್ರಿಗೆ ಕೈ ಮುಗಿದು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಷ್ಟರಲ್ಲಿ ಸಂಜೆ ಆಗಿತ್ತು. ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ವಾಕಿಂಗ್ ಹೋಗೋಣ ಅಂತೇಳ್ಬಿಟ್ಟು ವಾಕಿಂಗ್ ಹೋಗ್ತಾ ಇದ್ವಿ. ಮಾರ್ನಿಂಗ್ ಟೈಮ್ ಹೋಗಿದ್ದಿಲ್ಲ, ಹಾಗಾಗಿ ವಾಕಿಂಗ್ ಹೋಗ್ತಾ ಇದ್ವಿ. ಅಲ್ಲೇ ಜಾತ್ರೆ ನಡೀತಿತ್ತು, ಗೊರವನಹಳ್ಳಿ ಲಕ್ಷ್ಮೀ ದೇವಿದು. ಹಾಗೆ ಅಲ್ಲೇ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಪಿಂಗಾಣಿ ಐಟಮ್ಸ್ ನಾನು ತೊಗೋಬೇಕಿತ್ತು, ಕೇಳ್ತಾ ಇದ್ದೆ. ಈ ಜಾತ್ರೆ ಎಲ್ಲ ತುಂಬಾ ಕಾಸ್ಟ್ಲಿ ಹೇಳ್ತಾರೆ, ಪಿಂಗಾಣಿ ಐಟಮ್ಸ್ ಆಗಲಿ ಏನೇ ಐಟಮ್ಸ್ ಆದರೂ ಕೂಡ. ನೋಡಿ ಇಲ್ಲಿ ಎಲ್ಲ ಬ್ಯಾಗ್ಗಳು, ಚಿಕ್ಕ ಮಕ್ಕಳ ಆಟ ಸಾಮಾನುಗಳು ಎಲ್ಲನೂ ಇಟ್ಕೊಂಡಿದ್ರು. ಸೇಮ್ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಆಯ್ತಲ್ವ ಜಾತ್ರೆ, ಅದೇ ರೀತಿಯೇ ಆಗ್ತಾಯಿದೆ ಇಲ್ಲಿ ಕೂಡ. ಹಾಗೆ ಇಲ್ಲಿ ದೇವ್ರ ಹತ್ರನೂ ನೋಡಿದೆ, ಕ್ಯೂ ನೋಡಿದರೆ ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ಕೈ ಮುಗಿ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ರದಲ್ಲೇ ಹೋಗಿ ಕೈ ಮುಕ್ಕೊಂಡ್ಬಿಟ್ಟು ಬಂದ್ವಿ. ತುಂಬಾ ರಶ್ ಇತ್ತು ಮಾತ್ರ. ಇಲ್ಲಿಂದನೇ ದೇವ್ರಿಗೆ ಕೈ ಮುಗಿದು ಬಂದ್ವಿ. ದೇವ್ರು ಮಾತ್ರ ಕಾಣಿಸ್ಲಿಲ್ಲ, ಒಳಗಡೆ ತುಂಬಾ ರಶ್ ಇತ್ತು. ಹಾಗೆ ಇಲ್ಲಿ ದೇವ್ರು ಕೊಟ್ಟಿರ್ತಾರೆ ಅಲ್ವಾ ಮಡ್ಲಕ್ಕಿ, ದೇವ್ರು ನೋಡಿಕೊಂಡು ಬಂದಂಥ ಎಲ್ಲರಿಗೂ ಅದನ್ನು ಕೊಡ್ತಾಯಿದ್ರು. ಇಲ್ಲಿ ನೋಡಿ, ಒಬ್ಬರು ಹೂವು ಇಟ್ಕೊಂಡಿದ್ದಾರೆ, ಒಬ್ಬರು ಬಳೆ ಇಟ್ಕೊಂಡಿದ್ದಾರೆ, ಒಬ್ಬರು ಅರಿಶಿನ ಕುಂಕುಮ, ಈ ರೀತಿ ಎಲ್ರಿಗೂ ಕೊಡ್ತಾಯಿದ್ರು. ನಾವು ಕೂಡ ಇಸ್ಕೊಂಡು ಹಾಗೆ ಜಾತ್ರೆನೆಲ್ಲ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ಟು ಏನು ಬೇಕು ಅಂತ ನೋಡಿದ್ವಿ. ಅಲ್ಲಿ ಏನೂ ನಮಗೆ ತೊಗೊಳೋ ರೀತಿ ಆಗಲಿಲ್ಲ. ಹಾಗಾಗಿ ನಾಳೆ ಮಾರ್ನಿಂಗ್ ಬರೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ನಾನು ಕೂಡ ಅದನ್ನ ದೇವ್ರದ್ದು ಮಡ್ಲಕ್ಕೆಲ್ಲ ಇಸ್ಕೊಂಡ್ಬಿಟ್ಟು ಬಂದ್ವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲನೂ ಒಳಗಡೆನೂ. ನಾಳೆ ಮಾರ್ನಿಂಗ್ ಹೋಗೋಣ, ಏಕೆಂದರೆ ಅವಾಗ ರಶ್ ಕಡಿಮೆ ಇರುತ್ತೆ ಅಂತೇಳಿ ಅದೇ ಬಂದ್ವಿ ನಾವು ಕೂಡ. ನೋಡಿ ಇಲ್ಲೆಲ್ಲ ಥರದ್ದು ಅಂದರೆ ಚಿಕ್ಕ ಮಕ್ಳಿಗೆ ಇಷ್ಟ ಆಗೋವಂಥ ಐಟಮ್ಸ್ ಎಲ್ಲನೂ ಇಟ್ಟಿದ್ದಾರೆ. ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನೋಡಿ ಈ ರೀತಿ ಎಲ್ಲ ಕೊಟ್ಟಿದ್ದರು, ಅರಿಶಿನ ಕುಂಕುಮ, ಬಾಗಿನದ ಐಟಮ್ಸ್ ಇರುತ್ತೆ ಅಲ್ವಾ, ಅದೆಲ್ಲ ಕೊಟ್ಟಿದ್ದರು. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.